ಇವತ್ತು ಮನೆಯಲ್ಲಿ ಪೂಜೆಯನ್ನು ನೆರವೇರಿಸಿದ್ರು. ಕಾರಣ 24ನೇ ತಾರೀಕಿಗೆ ಸರ್ಜರಿ ಇದೆ. ಅವ್ರು ಮಾತಾಡ್ತಿದ್ದಾರೆ, ನೋಡ್ಬಿಡೋಣ. ಮಾಡಲಿಲ್ಲ, ಅದು ನನಗೆ ಭಾಳ ಖುಷಿ ಕೊಟ್ಟಿದೆ. ಅಂದರೆ ಅದು ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮ ಮೇಲೆ ಇಟ್ಟಿದೆ. ಅದು ನಾವು ಯಾವಾಗ ಬ್ಲೆಸ್ಡ್ ಆಗಿರ್ತೀವಿ. ಆ್ಯಂಡ್ ವಿಲ್ ಬಿ ಬ್ಯಾಕ್ January 25th ಫ್ಲೈಟ್ ಅಲ್ಲಿಂದ 26th ಇರ್ತೀನಿ. ಶಿವಣ್ಣ ಹಾಸ್ಪಿಟಲ್ ಏನಾದರೂ ರಿವೀಲ್ ಮಾಡ್ಬೋದಾ ಶಿವಣ್ಣ? MCI ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ. ಶಿವಣ್ಣ ಕೋಟ್ಯಾಂತರ ಅಭಿಮಾನಿಗಳು ಹರಕೆಯನ್ನು ಹೊತ್ಕೊಂಡಿರೋದು, ಅಂದರೆ ಬರೋ ತನಕ ದಿನನಿತ್ಯ ಅರ್ಚನೆ ಪೂಜೆ 24 ಅದು ಪ್ರೀತಿ ಅಷ್ಟೇ. ಎಲ್ಲರದ್ದು ವಿಶಸ್ ಬೇಕು. ಅದು ತುಂಬ ಐ ಥಿಂಕ್ ಆ ಪ್ರೀತಿಗೆ ಏನು ಕೊಟ್ಟರು ಕಮ್ಮಿನೇ. ಮಿಸ್ ಮಾಡ್ಕೊತೀನಿ ಎಲ್ರೂ. January 1st ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷ ಶುಭಾಶಯಗಳು. 2025 ಎಲ್ರಿಗೂ ಒಳ್ಳೇದಾಗಲಿ. ನಮಗೇನು 20th UI ರಿಲೀಸ್ ಆಗ್ತದೆ, ಆ ಚಿತ್ರಕ್ಕೆ ಒಳ್ಳೇದಾಗಲಿ. ಆ್ಯಂಡ್ 25 ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತದೆ. ಎರಡು ಈ ಸತಿ ಎಲ್ಲ ಕನ್ನಡ ಸಿನಿಮಾ ಚೆನ್ನಾಗಾಗ್ತಿದೆ, ಚೆನ್ನಾಗಿದೆ. ಅದರಿಂದ ಈ 2 ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಚೆನ್ನಾಗಿ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ಥಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ವೆರಿಫೈ ಆಗುತ್ತೆ ಅಂತ ಒಂದು ಭರವಸೆ ಇದೆ. ಚೆನ್ನಾಗಾಗಲಿ. ವಾಪಸ್ ಬಂದಮೇಲೆ ಜೊತೆಗೆ ಯಾರು ಬರ್ತಾ ಇದ್ದಾರೆ ಮತ್ತು ಡಾಕ್ಟರ್ ಈಗ ನಾನು ಗೀತಾ, ನಾನು ಚಿಕ್ಕಮಗಳೂರು ಹೋಗ್ತೀನಿ. ನಿವೇದಿತ 28ನೇ ತಾರೀಕು ಮದುವೆ ಬರ್ತಾ ಇದ್ದಾರೆ. ಡಾಕ್ಟರ್ ಹೆಸರು ಮುರುಗೇಶನ್ ಮನೋಹರ್ ಅಂತ, ವೆರಿ ಫೇಮಸ್ ಆಂಕಾಲಜಿಸ್ಟ್. ಅದು ತುಂಬ ಚೆನ್ನಾಗಿ, ತುಂಬ ಒಳ್ಳೆ ಹ್ಯಾಂಡ್, ಲಕ್ಕಿ ಹ್ಯಾಂಡ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾತಾಡಿದೆ ನಾನು ಅವ್ರ ಹತ್ರ. ಅವ್ರು ಆರಾಮಾಗಿ ಬನ್ನಿ ಸರ್, ನಥಿಂಗ್ ಟು ವೆರಿ ಜಾಲಿಯಾಗಿ ಮಾಡ್ಕೊಂಡು ಮಾತಾಡಿದೆ. ಶಿವಣ್ಣ, ಸುದೀಪ್ ಅವ್ರು ಬಂದಿದ್ರು, ನಿಮ್ಮ ಇಬ್ಬರನ್ನ ಹಗ್ ಮಾಡಿದ್ರು. ಗೀತಕ್ಕನ ನಿಮ್ಮನ್ನ ಏನು ಹೇಳಿದ್ರು, ಎಷ್ಟು ಧೈರ್ಯ? ಇಲ್ಲ ಹೇಳು ನೀವು ಇಲ್ಲ ಅಣ್ಣ, ನೀವು ಬರ್ತೀರಾ, ನೀವು ಆರಾಮಾಗಿ. ಇದೆಲ್ಲ ಏನು ವಿಷಯನೇ ಅಲ್ಲ ನಿಮ್ಮದು. ಬಟ್ ಎವ್ರಿಥಿಂಗ್ ಇಸ್ ಇನ್ ಸೇಫ್ ಇದೆ. ಏನು ಯಾರು ಭಯ ಪಡಬೇಕಾಗಿಲ್ಲ. ಬಟ್ ಆದರೂ ಒಂದು ಸ್ಮಾಲ್ ಒಂದು ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತಲ್ಲ, ಅದು ಒಂದಿದೆ. ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಇವಾಗ ಸ್ಟಾರ್ ಥರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ. ಬಟ್ ಧೈರ್ಯ ಇದ್ದೇ ಇದೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಯಾಕಂದರೆ ಇಲ್ಲಾಂದರೆ ಈ ಒಂದು 2 days 3 days ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ ಹತ್ರದಿಂದ ಪಡ್ತೀವಿ, ಹಾರ್ಟ್ ರೇಟ್ ಇರ್ಬೋದು, ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್. ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್, ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಸೊ ಅದು ನನಗೊಂದು ಒಳ್ಳೆ ಖುಷಿ, ಆಮೇಲೆ ಒಂದು ಧೈರ್ಯ. ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಹೋಗ್ಬಿಟ್ಟು ಬರೀ ಸರ್. ಶಶಿಧರ್ ಅವರು, ದಿಲೀಪ್ ನನ್ನ ಸರಿಯಿಲ್ಲ, ಈಸ್ ಯೂರಾಲಜಿಸ್ಟ್. ಅದರಿಂದ ಐ ಥಿಂಕ್ ಎವ್ರಿಬಡಿ ನನಗೆ ತುಂಬಿದ್ದಾರೆ. ವಿದೇಶಗಳಿಗೆ ಹೋಗಿದ್ದೀರಾ ನೀವು? ಈ 1 month ಯಾವತ್ತು ಹೋಗಿಲ್ಲ ಅಂತ? ಇಲ್ಲ, 1 month ಹೋಗಿಲ್ಲ. ಇಂಡಿಯಾ ಬಿಟ್ಟು ಆಗಿದೆ 15 days ಹೋಗಿದ್ದೀನಿ. ಆಮೇಲೆ ಲಂಡನ್ಗೆ ಹೋಗ್ಬೇಕಾದ್ರೆ ಒಂದು 10 days 11 days ಅಷ್ಟೇ. ಫಸ್ಟ್ ಟೈಮ್ 1 month ಮೇಲೆ. ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ಖುಷಿಯಿಂದ, ಯಾಕಂದರೆ ನಾವು ನೋವಿಂದ ಬರ್ತೀವಿ, ಬಟ್ ಶಿವಣ್ಣ ನಗ್ನಗ್ತಾನೆ ಇರ್ತಾರೆ, ಎಲ್ಲನೂ ಖುಷಿ ಆಗ್ತಾ ಬರ್ತಾರೆ. ನಾವು ನೋವು ತಿಂತೀವಿ ಅನ್ನೋ ಕಾರಣ ನಮ್ಮನ್ಗಡೆ ಅವ್ರು ನೋವು ತೋರಿಸ್ಕೊಳ್ಳೋದು ಇರುತ್ತೆ. ನಮಗೆ ಇರುತ್ತೆ. ನಾವು ನಮ್ಮ ರಿಲೇಟಿವ್ಸ್ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೀವಿ. ಆಮೇಲೆ ಎಲ್ರಿಗೂ ಶಿವಣ್ಣನ ತುಂಬ ಇದಾಗಿ ನೋಡಿ ಅಭ್ಯಾಸ ಎಲ್ಲ, ಸ್ವಲ್ಪ ಇದಾದ್ಮೇಲೆ ಇದಾಗುತ್ತೆ ಅಷ್ಟೇ. ಸೊ ಶಿವಣ್ಣ ಅವರು ಈಗ ಹೋಗ್ತಾ ಇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ 24ನೇ ತಾರೀಕಿಗೆ ಅವ್ರ ಸರ್ಜರಿ ಇದೆ. ಹಾಗಾಗಿ ಇವತ್ತು ನೈಟ್ ಅವರು ಟ್ರಾವೆಲ್ ಇದೆ, 8:15 ಇಲ್ಲಿಂದ ಫ್ಲೈಟ್ ಇದೆ. ಸೊ ಎಲ್ಲರೂ ಕೂಡ ಇವತ್ತು ಬಂದು ಭೇಟಿ ಆಗಿದ್ದಾರೆ. ಅದಕ್ಕೆಲ್ಲ ಒಂದು ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಜೊತೆಗೆ ಈ ನೋವಿನಲ್ಲೂ ಕೂಡ ಅವ್ರು ಹೇಳ್ತಾ ಇರೋದೇನು ಅಂದರೆ, ಆ ಮೂವಿ ಸಕ್ಸಸ್ ಆಗಲಿ, ಈ ಮೂವಿ ರಿಲೀಸ್ ಆಗ್ತಾ ಇದೆ, ಇಟ್ಸ್ ಅ ಗುಡ್ ಗೆಸ್ಚರ್. ಅವ್ರದ್ದು ನೋಡ್ಕೊಳ್ಳಿ ಹೆಂಗಿದೆ. ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು. ಈಗಲೂ ಆ ಮನೋಭಾವನೆ ಇದೆಯಲ್ಲ, ಬಹಳ ಖುಷಿ ಕೊಡುತ್ತೆ. ಅದು ಆ ಥರ ಮನಸ್ಥಿತಿಗಳಿರಬೇಕು. ಸ್ವಾರ್ಥದ ಮನಸ್ಥಿತಿ ಅಲ್ಲ ಅವ್ರದ್ದು. ಆ ಮನಸ್ಥಿತಿಯನ್ನು ನೋಡಿ ಶಿವಣ್ಣ ಅವ್ರದ್ದು. ಅವ್ರಿಗೆ ಸರ್ಜರಿಗೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ 20ನೇ ತಾರೀಕಿಗೆ UI ರಿಲೀಸ್ ಆಗುತ್ತೆ, 25ಕ್ಕೆ ಅವ್ರ ಮ್ಯಾಕ್ಸ್ ರಿಲೀಸ್ ಆಗುತ್ತೆ. ಇಬ್ಬರಿಗೂ ಒಳ್ಳೇದಾಗಲಿ ಅನ್ನೋ ರೀತಿಯಲ್ಲಿ ಇಂಡಸ್ಟ್ರಿ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಶಿವಣ್ಣ, ಒಳ್ಳೇದಾಗಲಿ. ಬೇಗ ಸರ್ಜರಿ ಮಾಡಿಸ್ಕೊಂಡು ಹುಷಾರಾಗಿ ಬೇಗ ಬನ್ನಿ.